ಯಾವಾಗ ಬಂದ್ಯಪ್ಪ? ಇದೇ ರಾತ್ರಿ ಬಂದಾನೆ ಹೇಳಪ್ಪ. ಬಹಳ ರಾತ್ರಿ ಆಗಿತ್ತು, ಅದಕ್ಕೆ ಈ ಕಡೆ ಬರ್ಲಿಲ್ಲ. ಇರ್ಲಿ, ಒಳ್ಳೇದಾಯ್ತು. ಒಳಗಡೆ ನನ್ನ ಪಾದರಕ್ಷೆಗಳಿವೆ, ತೆಗೆದುಕೊಂಡು ಬಾ. ಹಲೋ, ರುದ್ರ, ಈ ರೀತಿಯಾಗಿ ಇನ್ನೊಮ್ಮೆ ನನ್ನ ಚಪ್ಪಲಿಗಳನ್ನು ನಿನ್ನ ಕೈಯಲ್ಲಿ ಹಿಡಿದುಕೊಂಡು ತರಬಾರದು. ಇದಕ್ಕೆ ನನ್ನ ಮನಸ್ಸು ಒಪ್ಪದು. ಯಾಕ್ರಿ ನೀನು ನಮ್ಮ ಮನೆ ಆಳಲಪ್ಪ. ನಮ್ಮ ಮನೆಯ ಕುಟುಂಬದ ಸದಸ್ಯರನ್ನು ನಾವು ಕಳೆದುಕೊಂಡಿದ್ದೇವೆ. 25 ವರ್ಷಗಳಿಂದ ನಮ್ಮ ಮನೆಯಲ್ಲಿ ದುಡಿಯುತ್ತಿರುವ ನೀನು ನಮ್ಮ ಮಗ. ಅಂದ ಮೇಲೆ ಈ ರೀತಿ ಕೆಲಸ ಮಾಡಿಸುವುದಕ್ಕೆ ನನ್ನ ಮನಸ್ಸು ಒಪ್ಪದು. ಮನೆ ಆಳ್ಮಗನೇ ಅಪ್ಪರ. ಹಾಗಂತ ನೀನು ತಿಳಿದುಕೊಂಡಿರುವುದ್ರ ನಾವು ತಿಳಿದುಕೊಳ್ಳಬೇಕಲ್ಲ. ಈ ಮನೆಯ ಮೇಲಿಟ್ಟಿರುವ ಅಭಿಮಾನ ದೊಡ್ಡದು ನೋಡು. ನೀವು ನನ್ನನ್ನು ಬಹಳ ನಂಬಿದ್ರಿ, ಅದಕ್ಕಂತ ಈ ಮಾತಾಡ್ತೀರಿ. ನಂಬಿದವರಿಗೆ ನಂಬಲೇಬೇಕು ರುದ್ರ. ಆಯ್ತ್ರಿ ಅಪ್ಪರೇ, ಇಷ್ಟು ಸಂತೋಷ, ಎಲ್ಲರೂ ಸಂತೋಷದಿಂದ ಬಾಳ್ರಿ. ಯಾವಾಗ ಬಂದೆ ಬೆಂಗಳೂರಿಂದ? ನಿನ್ನೆ ರಾತ್ರಿ ಬಂದಿರಿ. ಬಹಳ ಆಟ ಮಾಡಿದ್ರಿ ಪಾಪ. 6 ವರ್ಷದ ಮಗು ನೋಡ್ರಿ, ಆಟ ಮಾಡಿದ್ರು. ಎಷ್ಟು ಆಟ ಮಾಡಿದ್ರು ಕರ್ಕೊಂಡು ನನ್ ಬಹಳ ಸಂಕಟ ಐತೆ ಅವ್ರ ಆಟ ಮಾಡೋದು ನೋಡಿ. ಹೌದಾ? ಅವ್ನು ಇನ್ನೂ ಚಿಕ್ಕವನು. ಹೆತ್ತವರನ್ನ ಬಿಟ್ಟಿರ್ಬೇಕಾದ್ರೆ ಇನ್ನೂ ಸ್ವಲ್ಪ ಬುದ್ಧಿ ಬೆಳೆಯಬೇಕು. ಅವನು ಚೆನ್ನಾಗಿ ಕಲಿತು ಒಳ್ಳೆ ವಿದ್ಯಾವಂತನಾಗ್ಬೇಕೆಂಬ ಆಸೆ ಇದ್ದಂತೆ ತಾನೇ ನಾವು ನನ್ನ ಕಲಿಯೋದಕ್ಕೆ ಬೆಂಗಳೂರಲ್ಲಿ ಬಿಟ್ಟಿದ್ದು. ಖಂಡಿತವಾಗಿ ಅವ್ರು ದೊಡ್ಡ ವಿದ್ಯಾವಂತ ಬುದ್ಧಿವಂತವ್ರ. ನಮ್ ದೊಡ್ಡ ಗಣರಂಗ ಚಿಕ್ಕಣ್ಣರು ಸುತ್ತ 40 ಹಳ್ಳಿಯೊಳಗೆ ಹೆಸರು ಗಳಿಸ್ತಾರೆ. ಮುಂದ ನಿಮಗೆ ಗಂಡಾದ್ರು ಇವ್ರೆ, ಗಂಡಾದ್ರು ಇವ್ರೆ, ಮುಂದ ಈ ಮನೆಗೆ ಯಜಮಾನ ಆಗೋರು ಇವ್ರೆ ನೋಡ್ರಿ. ನಮ್ಗೇನು 18 ಮಕ್ಕಳಿಲ್ಲ, ಇದ್ದವನೊಬ್ನೇ ಮಗ ಮಾಂತೇಶ್. ನಮ್ಮ ಮಗನಾಗಿ ಹುಟ್ಟು ಬರ್ಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಮುಂದೆ ನಮಗೂ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನಿಜಕ್ಕೂ ಮಾಂತೇಶ್ ಅವನ ಹೆತ್ತಬೇಕಾದ್ರೆ 9 ಮಾಸ 9 ಊಟ ಮಾಡಿ ಹರಕೆ ಹೊತ್ತು ಹೆತ್ತ ಮಗ ಅವನು, ಗೊತ್ತಾ? ಮಾದೇವಿ, ನೀನು ನಿನ್ನ ಮಗನು ಹೆರೆಯಬೇಕಾದರೆ ನೀನು ಒಬ್ಬಳೇ ಹರಕೆ ಹೊತ್ತಿಲ್ಲ, ಈ ರುದ್ರನು ಕೂಡ ಹರಕೆ ಹೊತ್ತಿದ್ದ. ಹೌದು ಮಾದೇವಿ, ನಮ್ಮ ಮನೆಗೆ ಒಂದು ಗಂಡು ಮಗು ಹುಟ್ಟಿದರೆ ಈ ಊರಲ್ಲಿರುವ ಎಲ್ಲಾ ದೇವರುಗಳಿಗೆ ತುಪ್ಪದ ಅಭಿಷೇಕ ಮಾಡಿತ್ತೇನೆಂದು ಕೇಳಿಕೊಂಡಿದ್ದಾನೆ. ಸಣ್ಣವನಾದರೂ ನಮ್ಮ ಮನೆಯ ಮೇಲಿಟ್ಟಿರುವ ಅಭಿಮಾನ ದೊಡ್ಡದು ನೋಡು. ನಿನ್ನ ಏನು ಅಂತ ಕೇಳ್ಬೇಕಪ್ಪ. ವಯಸ್ಸಿನಲ್ಲಿ ಚಿಕ್ಕವನಿದ್ರು ಕೂಡ ನೀತಿಯಲ್ಲಿ ತುಂಬಾನೇ ದೊಡ್ಡವನಾಗ್ಬಿಟ್ಟಿದೀಯ. ನಿಮ್ಗೂ ಕೂಡ ಮಕ್ಕಳಿಲ್ಲ, ಆದ್ರೂ ಕೂಡ ಇನ್ನೊಬ್ಬರ ಹಿತವನ್ನೇ ಬಯಸ್ತೀರ ಅಂದ್ಮೇಲೆ ಆದಷ್ಟು ಬೇಗ ನಿಮ್ಗೂ ಮಗು ಹುಟ್ಲಿ ಅಂತ ನಾನು ಮಾತಿನಾಗ ನಾ ಹೇಳೋದೇ ಮರ್ತು ಬಿಟ್ಟು ನೋಡ್ರಿ. ಏನು? ನಾನು ಹೇಳ್ತೀನಿ, ಗರ್ಭಿಣಿ ರೀ. ಯಾಕಂತ ಹೋಗ ನಾನು ಹೋಗಾಕತ್ತೀನಿ. ಹೋಗ್ತಿ ಬಿಡು, ಮತ್ತೆ ಹೋಗ್ದೆ ಏನೇನ್ ಮಾಡ್ತೀನಿ. ಹೊಟ್ಟಿರ್ಬೇಕು, ಹೋಗ್ಲಾರ್ದೆ ಏನ್ ಮಾಡ್ತೀಯ? ರುದ್ರ, ಈ ವಿಷಯ ಮೊದಲೇ ನಮಗೆ ಹೇಳಬಹುದಿತ್ತಲ್ಲ. ನಾವಿಬ್ಬರು ಗಂಡ ಹೆಂಡತಿ ಬಂದು ನಿಮ್ಮ ಮನೆಗೆ ಬಂದು ಶ್ರೀಮಂತ ಕಾರ್ಯ ಮಾಡುತ್ತಿದ್ದೆವು, ಹೇಳಬಹುದಾ? ಬಾಳ ನಾಚಿ ಬಂತ್ರಿ, ಹೆಂಡತಿ ಬಸ್ಸಾಗಿದ್ದಾವಲ್ಲ. ಎಂತ ಹುಚ್ಚರ ನೀನು! ಬಿಚ್ಚು ಮನಸ್ಸು ಇದ್ದವರ ಮುಂದೆ ಮೆಚ್ಚುವಂತ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬಾರದು ನೋಡು. ಇರಲಿ, ನಿನ್ನ ಹೆಂಡತಿ ಹೆರಿಗೆ ಆದ ಮೇಲೆ ನೀನು ನಿನ್ನ ಹೆಂಡತಿ ನಿನ್ನ ಮಗನನ್ನು ನೇರವಾಗಿ ನಮ್ಮ ಮನೆಗೆ ಕರೆದುಕೊಂಡು ಬಾ. ಅವರಿಗೆ ಚಿನ್ನದ ಹಾರ ಹಾಕಿ ಕಳಿಸುವೆ. ಗಂಡು ಮಗ ಹುಟ್ಟಿದ್ರೆ ಮಾತ್ರ ಚಿನ್ನದ ಸರ ಹಾಕ್ತೀರಾ? ಹೆಣ್ಮಗಳು ಹುಟ್ಟಿದ್ರೆ ಬೇಡ ಅಂತೀರಾ? ರುದ್ರಣ್ಣ, ನಿಂಗೆ ಹೆಣ್ಮಗು ಹುಟ್ಟಿದ್ರೆ ನನ್ನ ಹತ್ರ ಕರ್ಕೊಂಬ. ನಾನು ನನ್ನ ಮಗಳಿಗೆ ಬಂಗಾರದ ಪದಕ ಹಾಕ್ತೀನಿ. ನೀವೇನೇ ಹೇಳಿ, ರುದ್ರನಿಗೆ ಆಗೋದು ಹೆಣ್ಮಗುನೇ ಅಲ್ವಾ? ಇಲ್ಲ ಹೆಣ್ಮಗು, ಇಲ್ಲ ಹೆಣ್ಣು. ಮೊದಲ ನನ್ನ ಹೆಂಡತಿ ಕಣ್ಣು ಬಾಣಂತನಾಗಿ ನೀವು ಏನೇನು ಹಾಕ್ಬೇಕಂತೀರಿ ಹಾಕ್ಬೇಕ್ರಿ. ಮೊದಲು ನಾನು ನನ್ನ ಹೆಂಡತಿ ತವ್ರ ಮನೆಗೆ ಹೋಗಿ ಬರ್ತೀನಿ.
ಆಯ್ತಪ್ಪ ನಿಂಗೆ ತುಂಬಾ ಅರ್ಜೆಂಟ್ ಆಗಿದೆ ಹೋಗ್ಬಾ. ಆಯ್ತು, ಒಳ್ಳೇದು ಮಾಡ್ಲಿ, ಹೋಗಿ ಬಾ. ಮಾದೇವಿ, ರುದ್ರ ಮುತ್ತಿನಂತ ಮನುಷ್ಯ. ಹೌದೌದು, ಅವನು ಮುತ್ತಿನಂತ ಮನುಷ್ಯ, ನೀವು ಬಂಗಾರದಂತ ಮನುಷ್ಯ. ಮತ್ತೆ ನೀನು? ನಾನು ನಿಮ್ಗೆ ಗೊತ್ತು, ನೀನು ಅಂತಿಂತ ಹೆಣ್ಣಲ್ಲ, ಮತ್ತೆ ಸೌಭಾಗ್ಯ ಲಕ್ಷ್ಮಿ. ಹೌದೌದು, ನಾನು ಸೌಭಾಗ್ಯ ಲಕ್ಷ್ಮಿ, ಆದ್ರೆ ನೀವು ತುಂಬಾ ರಸಿಕರು. ಬಾಳಿನ ಬೆಳಗಾಗಿ ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ